ನಾನು ನಾಗಭೂಷಣ್ ಅಂತ, ಸ್ಮಾಲ್ ಬಿಸ್ನೆಸ್ ಮ್ಯಾನ್. ಈವನ್ ನಮ್ಮ ಲೈಫಲ್ಲಿ ಒಂದು ಸ್ವಲ್ಪ ಲೇಟ್ ಮ್ಯಾರೇಜ್ ಆಯಿತು. ಈಗ ನಾವು ಮದುವೆ ಆದ್ವಿ. ಸೊ ವಿ ಡಿಂಟ್ ಗೋ ಫಾರ್ 5 years ವಿ ಡಿಂಟ್ ಹ್ಯಾವ್ ಎನಿ ಚೈಲ್ಡ್. ಸೊ ಅಟ್ ಲಾಸ್ಟ್ ಗಾಡ್ ಗಿಫ್ಟೆಡ್ ಅಸ್ ಚೈಲ್ಡ್. ಇಟ್ ವಾಸ್ ಅನ್ಫಾರ್ಚುನೇಟ್ಲಿ ಇಸ್ ಗೋಯಿಂಗ್ ವೆರಿ ಗುಡ್. ತುಂಬ ಚೆನ್ನಾಗಿ ನಡೀತಿತ್ತು. ಈಗ ನಾರ್ಮಲಿ ಗ್ರೋತ್ ಎಲ್ಲ 3 monthsಲ್ಲಿ ತುಂಬ ಚೆನ್ನಾಗಿತ್ತು. ಪಾಪು ಹಾರ್ಟ್ ಬೀಟ್ಸ್ ಚೆನ್ನಾಗಿತ್ತು. ಸೊ ಎಲ್ಲ ಗುಡ್ ಸೈನ್ಸ್ ಇದೆ ಅಂದ್ಕೊಂಡಾಗ ನಾವು 20th week ಅಗೇನ್ 20th week ಸ್ಕ್ಯಾನ್ಗೆ ಹೋದ್ವಿ. ಅಲ್ಲಿ ನಮಗೆ ಗೊತ್ತಾಯಿತು ಹಾರ್ಟ್ ಬೀಟ್ ಸ್ಲೋ ಆಗಿದೆ ಅಂದ್ಬಿಟ್ಟು. ಹಾರ್ಟ್ ಬೀಟ್ ಸ್ಲೋ ಆಗಿರೋದನ್ನು ನೋಡಿದಾಗ ನಮಗೆ ಏನಕ್ಕೆ ಲೋ ಆಯಿತು ಅನ್ನೋದಕ್ಕೆ ತುಂಬ ಇನ್ವೆಸ್ಟಿಗೇಷನ್ಸ್ಗಳನ್ನ ಶುರು ಮಾಡಿದ್ವಿ. ಸೊ ಅಲ್ಲಿ ನಮಗೆ ಗೊತ್ತಾಯಿತು ಪೇರೆಂಟ್ ಹ್ಯಾಸ್ ಬೀನ್ ಅಫೆಕ್ಟೆಡ್, ಮದರ್ ಹ್ಯಾಸ್ ಬೀನ್ ಅಫೆಕ್ಟೆಡ್ ಫ್ರಮ್ ಜಾಗ್ರಿನ್ ಸಿಂಟಮ್. ಸೊ ಅದರಿಂದ ನಮಗೆ ಹಾರ್ಟ್ ಬ್ಲಾಕ್ ಆಗ್ತಾಯಿದೆ, AV ಬ್ಲಾಕ್ ಕಂಪ್ಲೀಟ್ ಬ್ಲಾಕ್ ಆಗ್ತಾಯಿದೆ. ಮತ್ತು ಅದರಿಂದ ನಾವು ಹೇಗೆ ನಮ್ಮ ಮಗುನ ಕಾಪಾಡ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಆಗ ನಾವು ನಮ್ಮ ಅಲ್ಲಿರೋ ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡಿದ್ರು, ದೇ ಗೋ ಫಾರ್ IVAG ಹಾಕ್ಕೊಳ್ಳೋಣ ಸರ್, ಸೊ ದಟ್ ಹಾರ್ಟ್ ರೇಟ್ ಸ್ಟೇಬಲ್ ಆಗ್ಬೋದು ಅಂತ. ಸೊ ನಾವು IVAG ಟ್ರೀಟ್ಮೆಂಟ್ಸ್ ತೊಗೊಂಡ್ವಿ. ಸೊ ಅದನ್ನು IVAG ಇಂಜೆಕ್ಟ್ ಮಾಡಿದಾಗ ನಮಗೆ ಹಾರ್ಟ್ ಬೀಟ್ಸು ಡ್ರಾಪ್ ಆಗಲಿಲ್ಲ, ಅದು ಸ್ಟೇಬಲ್ ಆಯಿತು. ಸೊ ಆ ಸ್ಟೇಬಲ್ ಆಗಿರೋದ್ರಿಂದ ನಮಗೆ ವೆಯ್ಟ್ ಆ್ಯಂಡ್ ಸಿ ಅನ್ನೋ ಪ್ಯಾಟರ್ನಿಗೆ ಬಂದ್ವಿ. ಸೊ ವೆಯ್ಟ್ ಆ್ಯಂಡ್ ಸಿಯಲ್ಲಿ ಗ್ರೋತ್ ರೇಟ್ಸ್ ಎಲ್ಲೂ ಎಫೆಕ್ಟ್ ಆಗ್ತಾ ಇರಲಿಲ್ಲ. ಗ್ರೋತ್ ರೇಟ್ಸ್ ತುಂಬ ಚೆನ್ನಾಗಿತ್ತು. ಓನ್ಲಿ ಹಾರ್ಟ್ ಬೀಟ್ಸ್ ವರ್ ದ ವರಿ ಫಾರ್ ಅಸ್. ಆವಾಗ ಮ್ಯಾಮ್ ಅಂದರು, ಇಲ್ಲಿ ನಾವೆಲ್ಲ ಕಾರ್ಡಿಯಾಲಜಿಸ್ಟ್ ಎಲ್ಲ ಮಾತಾಡೋಣ ಅಂದ್ಬಿಟ್ಟು ವಿ ಹ್ಯಾಡ್ ಸಮ್ ಡಿಸ್ಕಷನ್ ವಿತ್ ಆಲ್ ದ ಕಾರ್ಡಿಯಾಲಜಿಸ್ಟ್. ಅಲ್ಲಿ ಪ್ರಶಾಂತ್ ಸರ್ ಮತ್ತು ಜಯರಂಗನಾಥನ್ ಸರ್ ಇವರೆಲ್ಲ ಸೇರಿ ಮಾತಾಡಿದಾಗ ಒಂದ್ಸಲಿ ಮಗು ಹುಟ್ಟಿದ ಮೇಲೆ ಇಟ್ ಕ್ಯಾನ್ ಬಿ ರೆಕ್ಟಿಫೈಡ್. ಸೊ ಹೌ ವೆಲ್ ಬೂಂಬಲ್ಲಿ ಚೆನ್ನಾಗಿ ಗ್ರೋತ್ ಬರಲಿ, ಚೆನ್ನಾಗಿ ಬೆಳೀಲಿ, ಆಮೇಲೆ ನಾವು ಹೆಂಗಿದ್ರು ಹುಟ್ಟಿದ ಮೇಲೆ ನಾವು ಏನಾದ್ರು ಒಂದು ಮಾಡೋಣ ಅಂತ ಒಂದು ಭರವಸೆ ಕೊಟ್ಟಿದ್ದರು. ಸೊ ಹಾಗೇನಾಯಿತು, ಮೆತ್ತಗೆ ಡೇ ಟು ಡೇ ನಾವು ಮಾನಿಟ್ರ್ ಮಾಡಿಕೊಂಡು ಮಗು ಗ್ರೋತ್ನ ಮಾನಿಟ್ರ್ ಮಾಡಿಕೊಂಡು ವೆಯ್ಟ್ ಮಾಡ್ಕೊಂಡು ಬಂದ್ವಿ. ಸೊ ಅಟ್ ಲಾಸ್ಟ್ ಆನ್ August 18th ನಮಗೆ ಮಗುದು ಬರ್ತಾಯಿತ್ತು. ಸೊ ಆನ್ ದ ಫಸ್ಟ್ ಡೇ ಇಟ್ ಸೆಲ್ಫ್ ಪ್ರಶಾಂತ್ ಸರ್ ಹ್ಯಾಸ್ ಟೇಕನ್ ಕೇರ್ ಆಫ್ ಇಟ್. ಈ ಹ್ಯಾಸ್ ಬಾಟ್ ಟು ಹಾಸ್ಪಿಟಲ್ ಆ್ಯಂಡ್ ಈ ಹ್ಯಾಸ್ ಪ್ರತಿಯೊಂದು ಮಾನಿಟ್ರ್ ಮಾಡ್ಕೊಂಡ್ಬಂದರು. ತುಂಬ ಕಷ್ಟದಲ್ಲಿ ಅನಿಸ್ತು ನಮಗೆ, ಕಷ್ಟದ ದಾರಿಯಲ್ಲಿ ಪ್ರಯಾಣ ಮಾಡ್ತಾಯಿದ್ದೀವಿ ಅಂತ. ಇಟ್ ವಾಸ್ ಎನ್ ಎ ವೆರಿ ಲಾಂಗ್ ಜರ್ನಿ. ಮಗು ಹುಟ್ಟಿದ ಮೇಲೆ ಆಲ್ಮೋಸ್ಟ್ 1 ತಿಂಗಳವರೆಗೂ ನಾವು ಮಗುನ ನಾವು ಪ್ರಾಪರಾಗಿ ನಮಗೆ ಖುಷಿ ಪಡೋಕ್ಕಾಗಲಿಲ್ಲ. ನಾಳೆ ಏನು ಅನ್ನೋ ಒಂದು ಕ್ವಶನ್ಸ್ ತುಂಬ ಇತ್ತು ನಮಗೆ. ಸೊ ಪ್ರಶಾಂತ್ ಸರ್ ಏನು ಮಾಡಿದ್ರು, ವೆಯ್ಟ್ ಮಾಡಿ ನೋಡ್ಕೊಳ್ಳೋಣ, ನಾವೆಲ್ಲ ಸಾರ್ಟ್ಔಟ್ ಮಾಡಿಕೊಡ್ತೀವಿ, ಬಟ್ ದೇವ್ರ ಮೇಲೆ ನಂಬಿಕೆ ಬಿಡಬೇಡಿ, ಈವನ್ ವಿ ಡೂ ಅವರ್ ಬೆಸ್ಟ್ ಅಂತಲೇ ನಮ್ಮನ್ನು ಬೂಸ್ಟ್ ಮಾಡ್ಕೊಂಡು ಬಂದರು. ಕೊನೆಗೆ ಒಂದು ದಿವಸ ಸಡನ್ನಾಗಿ ಲಂಗ್ಸ್ ಕೊಲ್ಯಾಪ್ಸ್ ಆಯಿತು ಪಾಪುಗೆ. ಬಿಕಾಸ್ ತುಂಬ ದಿವಸ ವೆಂಟಿಲೇಟ್ರಲ್ಲಿ ಇರೋದ್ರಿಂದ ಇಟ್ ವಾಸ್ ದ ವೆರಿ ಬಿಗ್ ಬ್ಯಾಕ್ ಸ್ಟೆಪ್ ಫಾರ್. ಆಮೇಲೆ ಹೇಗೋ ಮತ್ತು ಸಾರ್ ಬ್ರೋಮೋಸ್ಕೋಪಿ ಮಾಡಿದ್ರು. ಅದಕ್ಕೆ ಬ್ರೋಮೋಸ್ಕೋಪಿ ಆದಮೇಲೆ ಇಟ್ ವಾಸ್ ಬೀನ್ ರಿಕವರಿಂಗ್ ರೇಟ್ ತುಂಬ ಸ್ಲೋ ಇತ್ತು. ಸಡನ್ನಾಗಿ ಒಂದು ದಿವಸ ನೈಟು ಹಾರ್ಟ್ ಕ್ಯಾವಿಟಿಯಲ್ಲಿ ಏರ್ ಬ್ಲಾಕ್ ಆಗಿಬಿಟ್ಟು ಸಡನ್ನಾಗಿ ಅದ್ರದ್ದು ಹಾರ್ಟ್ ಬೀಟ್ ಸಡನ್ ಸ್ಟಾಪ್ ಆಯಿತು. ವೇರ್ ಪ್ರಶಾಂತ್ ಸರ್ ರ್ಯಾಮ್ ಅವರು ಬೀಯಿಂಗ್ ಎ ಸೀನಿಯರಿಸ್ಟ್ ಈ ಜಸ್ಟ್ ರ್ಯಾನ್ ಫ್ರಮ್ ಹಿಸ್ ಹೋಮ್. ಮನೆಯಿಂದ ಓಡ್ ಬಂದು ಕೂತ್ಕೊಂಡು ಮಗು ಸ್ಟೇಬಲ್ ಆಗೋವರೆಗೂ ಹಿ ಹ್ಯಾಸ್ ಡನ್ ಎವ್ರಿ ಟ್ರೀಟ್ಮೆಂಟ್ ವಾಟ್ ಹಿ ನೋಸ್ ಆ್ಯಂಡ್ ಹಿ ಮೇಡ್ ಟು ಕಮ್ ಬ್ಯಾಕ್ ದಟ್ ಬೇಬಿ. ವಾಪಸ್ ಬಂದ ಮೇಲೆ ದಟ್ ವಾಸ್ ದ ಬಿಗ್ಗೆಸ್ಟ್ ನೋವಿನ ಕ್ಷಣಗಳು. ಆಮೇಲೆ ಬೆಳಿಗ್ಗೆ ಬಂದರೆ ಅಬ್ಸರ್ವೇಷನಲ್ಲಿ ಇರಲಿ ನೋಡೋಣ ಎಲ್ಲ ಆಗುತ್ತೆ. ಬಟ್ ಅಬ್ಸರ್ವೇಷನ್ ಈ ಕೇಮ್ ಔಟ್ ಅಗೇನ್. ಸರ್ಜರಿನ ತುಂಬ ಡಿಲೇ ಮಾಡೋದು ಬೇಡ ಅಂದ್ಬಿಟ್ಟು ಸ್ಪೇಸ್ ಮೇಕರ್ ಸರ್ಜರಿಗೆ ವಿ ಹ್ಯಾಡ್ ಪ್ಲ್ಯಾನ್ಡ್ ಇಟ್. ಇಟ್ ಈಸ್ ಆಲ್ಸೋ ಅದನ್ನು ತುಂಬ ಲೈಟ್ನಿಂಗ್ ಇದರಲ್ಲೇ ಆಗೋಯ್ತು. ತುಂಬ ಫಾಸ್ಟಾಗೆ ಪ್ಲ್ಯಾನ್ ಮಾಡಿದ್ರು. ಡಾಕ್ಟರ್ ನಾಗಿ ಯಾರು ಆಪ್ರೇಟ್ ಮಾಡಿದ್ರು, ಈ ವಾಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಹ್ಯಾಂಡ್. ಅವ್ರು ಏನು ಒಂಚೂರು ಪೇಯ್ನ್ ಗೊತ್ತಾಗ್ದಿರ ಪೇರೆಂಟ್ಸ್ ಮೇಲೆ ಇರೋ ಒಂದು ಇದನ್ನು ಅವರು ಜಸ್ಟ್ ಅಂದರು, ಎವ್ರಿಥಿಂಗ್ ವಿಲ್ ಬಿ ಓಕೆ, ನಾನು ನೋಡ್ಕೊತೀನಿ ಅಂದ್ಬಿಟ್ಟು ಈಸ್ ಪುಟ್ ಅಪ್. ಅದು ನೆಕ್ಸ್ಟ್ ದಿವಸನೇ ಎವ್ರಿಥಿಂಗ್ ವಾಸ್ ಬೀನ್ ಸೆಟ್ಟಿಂಗ್ ವೆರಿ ಬೆಸ್ಟ್. ಡೇ ಟು ಡೇ ರಿಕವರಿಂಗ್ ವೆರಿ ಸೂನ್. ಅಟ್ ಲಾಸ್ಟ್ ನಾವು ಇಟ್ ಕಮಿಂಗ್ಸ್ ಇಂದ ಡಿಸ್ಚಾರ್ಜ್ ಲೆವೆಲಿಗೆ ಬಂದಿದೆ. ಸೊ ಬೇಬಿ ತುಂಬ ನಾರ್ಮಲ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಇಟ್ಸ್ ಗೋಯಿಂಗ್ ವೆರಿ ಗುಡ್. ಹೋಪಿಂಗ್ ಇನ್ ಫ್ಯೂಚರ್ ಆಲ್ಸೋ ವಿ ಡೋಂಟ್ ಗೆಟ್ ಎಫೆಕ್ಟೆಡ್ ಬೈ ಎನಿಥಿಂಗ್. ಎವ್ರಿಥಿಂಗ್ ವಿಲ್ ಬಿ ರೆಡ್ಯೂಸ್ಡ್ ಐ ಹೋಪ್.